ಹೇಗಿದೆ ನಿಮ್ದು? ಯಾಕಂದ್ರೆ 8 ದಿನ ಆಯ್ತು. ಹೌದು ಮೇಡಮ್, ತುಂಬ ಕಷ್ಟ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಫುಟ್ಪಾತ್ ಎಷ್ಟು ದೊಡ್ಡದಿದೆ, ಜನ ಆರಾಮಾಗಿ ನಡೀತಾ ಇದ್ರು. ಇಲ್ಲಿ ನಾನು 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಆಕ್ಸಿಡೆಂಟೇ ಆಗಿಲ್ಲ ಈ ರೋಡಲ್ಲಿ. ಫುಲ್ಲು ಒಂದು ಆಕ್ಸಿಡೆಂಟ್ ಆಗಿಲ್ಲ. ನಮ್ಮ ತಂದೆ ಇದ್ರು 50 ವರ್ಷದಿಂದ ಅವರು ಇಲ್ಲಿ ಮಾಡ್ತಾ ಇದ್ರು. ಒಂದು ಆಕ್ಸಿಡೆಂಟೇ ಆಗಿಲ್ಲ ಮೇಡಮ್. ಇಲ್ಲಿ ಒಂದು ಸತಿ BMTC ಬ್ರೇಕ್ ಫೇಲ್ಡ್ ಆಗಿ ಸೀದಾ ಬಂದು ರೋಡಲ್ಲಿ ಯಾರಿಗೂ ಹೊಡೆದಿಲ್ಲ, ಸೀದಾ ಫುಟ್ಪಾತ್ ಒಳಗಡೆ ಬಂದು ಅಂಗಡಿ ಇತ್ತು, ಅಂಗಡಿಗೆ ಟಚ್ ಆಗಿ ಒಳಗಡೆನೆ ಬಂದು ಒಬ್ರದ್ದು ಕೈನೇ ಕಟ್ಟಾಗೋಯ್ತು. ನೋಡಿ ಇಲ್ಲಿ ಎಲ್ಲ ಇರೋದು ಗ್ರಿಲ್ಲು, ಜನ ಆರಾಮಾಗಿ ಓಡ್ತಾರೆ. ಇಲ್ಲಿ 2 ವೀಲರ್ ಬರಲ್ಲ, ಕಾರ್ ಬರಲ್ಲ, 4 ಯಾವುದು ಬರಲ್ಲ. ಇಲ್ಲಿ ಜನ ಆರಾಮಾಗಿ ಓಡಾಡ್ತಾರೆ. ನಾವು ಇರೋದು ಸೈಡಲ್ಲಿ. ಇದು ಇವಾಗಿಂದ ಇಲ್ಲ, ಇಂದಿರಾ ಗಾಂಧಿ ಮೇಡಮ್ ಇದ್ರು ಅವಾಗಿಂದ ಕೊಟ್ಟಿರೋದು ಅಂಗಡಿಗಳು ಇದು. ಆಮೇಲೆ ಗುಂಡೂರು ಇಲ್ಲಿ CM ಇದ್ರು, ಅವ್ರು ಕೊಟ್ಟಿರೋದು ಬಡವರು ಬದುಕಲಿ. ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಅವಾಗ, ಬಡವರು ಬದುಕಲಿ ಅಂತ ಇಲ್ಲಿ ಕೊಟ್ಟಿರೋ ಜಾಗ. ಅಂಗಡಿ ಮಾಡ್ಕೊಂಡು ನೀವು ಜೀವನ ಮಾಡಿ ಅಂತ. ನಮಗೆ ನೋಡಿ ಮೇಡಮ್, ಬಿಸ್ನೆಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಏನು ಕಷ್ಟಪಟ್ಟು 500, 300, 400 ಸಂಪಾದನೆ ಮಾಡಿ ನಮ್ಮ ಮನೆ ಜೀವನ ಎಲ್ಲ ನೋಡ್ತೀವಿ. ಮಕ್ಕಳು ಫೀಸು, ಬಿಸ್ನೆಸ್ ಇಲ್ಲ. ಇವಾಗ ಇದು ಆಷಾಢ ಎಲ್ಲ ಇತ್ತು, ನಮಗೆ ಬಿಸ್ನೆಸ್ಸೇ ಇಲ್ಲ. ಇಲ್ಲಿ ಏನು ನಮ್ಮದು ಇದೆ ಅಂತ ನಾವು ಬರ್ತಾ ಇದ್ದಿದ್ದು. ಇಲ್ಲಿ ಅದೆಲ್ಲ ಹೊಡೆದಾಕಿ ನೋಡಿ, ಹೇಳಿಲ್ಲ, ನೋಟಿಸ್ ಇಲ್ಲ, ಏನು ಕೊಟ್ಟಿಲ್ಲ. ಬರೀ ಮಂಡೇ ಬಂದು ಅಲೌನ್ಸ್ ಮಾಡಿದ್ರು ಮೈಕ್ ಇಟ್ಕೊಂಡು. ನಾವೇನು ನೆನ್ಸ್ಕೊಂಡ್ರು ಅಲ್ಲಿ ಎಲ್ಲ ಇಲ್ಲಿಗಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ತೆಗಿತಾರೆ ಇವರು ಬಂದು ಅಂತ ನಾವು ನೆನ್ಸ್ಕೊಂಡಿದ್ದು. ಇವ್ರು ಸಡನ್ ಆಗಿ ಇಲ್ಲ, ಇಲ್ಲಿ ನೋಡಿ ಡಾಕ್ಯುಮೆಂಟ್ ಇಟ್ಕೊಂಡು ತೋರಿಸ್ತಾ ಇದ್ದೀವಿ ಸರ್, ಡಾಕ್ಯುಮೆಂಟ್ ನೋಡಿ ನಮ್ದೆಲ್ಲ ಇಲ್ಲಿಗಲ್ ಅಲ್ಲ. ನಾವು ಸರ್ಕಾರಕ್ಕೂ ಮೋಸ ಮಾಡಿಲ್ಲ ಮೇಡಮ್, ನಾವು ಸರ್ಕಾರಕ್ಕೆ ನಾವು ಮೋಸ ಮಾಡಿಲ್ಲ, ಯಾರಿಗೂ ಪಬ್ಲಿಕ್ಗೆ ಯಾರಿಗೂ ಮೋಸ ಮಾಡಿಲ್ಲ. ನಾವು ನಮ್ಮ ಹಕ್ಕು, ನಮ್ಮ ಜಾಗ ಅದು ಕೊಟ್ಟಿರೋದು ಅವಾಗಿಂದ. ಫೋಕಸ್ ಎಲ್ಲಿದೆ ನಾವು ತೋರಿಸ್ತಾ ಇದೀವಲ್ಲ, ನೋಡೋಕ್ಕೆ ಅವರು ಒಪ್ಪಲಿಲ್ಲ ಅಂದರೆ ಯಾರಿಗೆ ತೋರಿಸ್ಬೇಕು? ಅಧಿಕಾರಿ ಅಂದರೆ ಅಧಿಕಾರಿ ಏನು ಮಾಡಬೇಕು ನೋಡಬೇಕು. ತೋರಿಸಿ ನಿಮ್ಮದು ಏನಿದೆ, ಇಲ್ಲ ನಮಗೆ ಬಂದು ಇಲ್ಲಿ ಕೇಳಬೇಕಾಗಿತ್ತು. ನಿಮ್ಮ ಮೇಲೆ ಇಲ್ಲ ಈ ಥರ ಇಲ್ಲಿಗಲ್ಲು ಇದೆ, ನಿಮ್ಮದು ಇಲ್ಲಿಗಲ್ಲ ಅಂತ ಕೇಳಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿಪ ಅಂತ ಹೇಳ್ಬಿಟ್ಟಿದ್ರೆ ನಾವು ತೋರಿಸ್ತಾ ಇದ್ವಿ. ನೋಡಿ ಸರ್, ನಮ್ಮದೆಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನಾವು ಕಟ್ಟಿರೋದು, ಬಾಡಿಗೆ ಕಟ್ಟಿರೋದು ಎಲ್ಲ ರಸೀಪ್ಟ್ ಎಲ್ಲ ಟೋಟಲ್ ಇದೆ. ನಮ್ಮ ತಂದೆ ಇದ್ದಿದ್ದು ಇಲ್ಲಿ ಎಲ್ಲ ನಮ್ಮ ಹತ್ರ ಟೋಟಲ್ ಇದೆ, ಯಾವುದಿಲ್ಲ ಅಂತ ಇಲ್ಲ. ಸಡನ್ ಆಗಿ ಇವರು ಹೇಳಿ 2 ದಿವಸ ಅಲ್ಲಿ ನಮಗೆ ಟೈಮು ಕೊಟ್ಟಿಲ್ಲ. ಇಷ್ಟೇ ಒಳನ ಕೋರ್ಟ್ಗೆ ಹೋಗೋಣ ಅಂದರೆ ಟೈಮೇ ಕೊಟ್ಟಿಲ್ಲ ಮೇಡಮ್ ಅವರು. ಇಷ್ಟೇ ಬೇಕಂದ್ರೂ ಒಂದು 2 ದಿವಸ ಬೇಕು ನಮಗೆ, ಟೈಮೇ ಕೊಟ್ಟಿಲ್ಲ. ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರಿ, ಕೇಳೇ ಇಲ್ಲ. ಎತ್ತಾಕೊಂಡು ಬುಲ್ಡೋಸರ್ JCP ಸರ್ಕಾರ ಆಗಿಬಿಟ್ಟಿದೆ ಇದು. ನಾವೆಲ್ಲ ಮುಂಚೆ UPಯಲ್ಲಿ, ಬಿಹಾರಲ್ಲಿ ನೋಡ್ತಾ ಇದ್ವಿ JCP ಸರ್ಕಾರ ಏನು ಬಡವರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ಕೊಂಡಿದ್ವಿ. ಇವಾಗ ನಮ್ಮ ಕರ್ನಾಟಕನೇ ಹಂಗಾಗೋಗಿದೆ, ನಮ್ಮ ಬೆಂಗಳೂರಲ್ಲಿನೇ ಹಿಂಗೆ ಮಾಡ್ತಾ ಇದ್ದಾರೆ. ಬಡವರು ಎಲ್ಲಿ ಮೇಡಮ್ ಹೋಗೋದು? ಸರ್ಕಾರದಿಂದ ಏನು ಜಾಬ್ಗಳು ಕೊಡ್ತಾ ಇಲ್ಲ, ನೌಕರಿಗಳು ಕೊಡ್ತಾ ಇಲ್ಲ. ನಾವು ಏನಾದರೂ ಚಿಕ್ಕ ಮಾಡ್ಕೊಂಡಿದ್ರೆ ಅದು ಕಿತ್ಕೊಂಡ್ಬಿಟ್ರೆ ಹೆಂಗೆ ಜೀವನ ಆಗೋದು ನೀವೇ ಹೇಳಿ? ಹೆಂಗಾಗತ್ತೆ ಮೇಡಮ್ ಜೀವನ? ಇವರೆಲ್ಲ ಕೋಟ್ಯಾಂತರ ರೂಪಾಯಿ ಅವರು, ನಾವು ಎಲ್ಲ ಬಡವರು ಮೇಡಮ್. ನಾವು ನಮ್ಮದು ಹೊಟ್ಟೆ ಪಾಡೆ ಕಿತ್ಕೊಂಡ್ಬಿಟ್ರೆ ನಮ್ಮ ಮನೆಯೆಲ್ಲ ಎಲ್ಲ ಹೋಗುತ್ತೆ ಹೇಳಿ? ಎಲ್ಲ ಡೌನೇ ಆಗೋದು, ಇನ್ನೂ ಫಾಲ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗಲ್ಲ. ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಗಲ್ಲ. ಇನ್ನೂ ತಿನ್ನಕ್ಕೆ ಜನ ಇಲ್ಲ ಅಂದರೆ ಏನು ಮಾಡ್ತಾರೆ? ರಾಬ್ರಿ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಏನಾದರೂ ಒಂದು ಕೆಟ್ಟ ಕೆಲಸ ಮಾಡ್ತಾರೆ. ನಾವು ಕೆಟ್ಟ ಕೆಲಸ ಯಾವ್ದು ಮಾಡಿಲ್ಲ. ಇಲ್ಲಿ ಎಲ್ಲ ಕಷ್ಟಪಟ್ಟು ಬರೋವ್ರ ಹತ್ರ ಅಕ್ಕ ತಂಗಿ ಅಂತಲೇ ನಾವು ಮಾತಾಡೋದಿಲ್ಲಿ. ನೀವು ಪಬ್ಲಿಕ್ಗೆ ಕೇಳ್ಕೊಳ್ಳಿ, ಪಬ್ಲಿಕ್ಕು ಇಲ್ಲಿ ಬೇಜಾರು ಹಾಕ್ಕೊಂಡು ಬಂದು ನಮಗೆ ನೋಡ್ತಾ ಇದ್ದಾರೆ, ಏನಾಯಿತು ನಿಮಗೆಲ್ಲ, ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು ಅಂತ. ಇದು ಇರೋದು ಫಾಲ್ಟು. ಇಲ್ಲಿ ಫಾಲ್ಟ್ ನೋಡಿ, ಗೋಡೆ ಇದೆ ಇಲ್ಲಿ. ಏನಂದರೆ ಅಲ್ಲಿವರೆಗೂ ನಾವು ಅಂಗಡಿ ಅವರೇ ಫಾಲ್ಟ್ ಅವರೇ ಎಲ್ಲ ಐರನ್ದು ಎಲ್ಲ ಇದಾಕಿದ್ರು, ಯಾರು ಇಲ್ಲಿ ಕಟ್ಕೊಳ್ಬಾರ್ದು. ಅದು ಬಿಟ್ಟು ನಾವು ಇಲ್ಲಿಂದ ಕಟ್ಟಿ ಇರೋದು ಅಂಗಡಿಗಳು. ಇದು ಕೃಷ್ಣ ಬೆಳಗೋಳ ಸರ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಮಾಹಿತಿ ತಪ್ಪಾಗಿ ಹೋಗ್ತಾ ಇದೆ. ದಯವಿಟ್ಟು ಅವ್ರು ಕೇಳಬೇಕು, ಸರ್ ಬಡವರು ಕಷ್ಟ ಇದೆ, ನಮ್ಮ ಮನೆಯೆಲ್ಲ ಹಾಳಾಗೋಗಿದೆ ಸರ್, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮಾಹಿತಿ ಕೊಡ್ತಾ ಇರೋದು ತಪ್ಪು. ಇಲ್ಲಿ ಎಲ್ಲ ಇಲ್ಲಿಗಲ್ ಅಂತ ಯಾರೋ ಮಾಡಿದ್ದು ಇದಕ್ಕೆ ನಮಗೆ ಎಲ್ಲ ಈ ಥರ ತೊಂದರೆ ಕೊಟ್ಬಿಟ್ರೆ ಯಾವ ನ್ಯಾಯ ಸರ್ ಇದು? ಎಲ್ಲೋಗಿ ನಾವು ನ್ಯಾಯ ಕೇಳಬೇಕು? ನಾವು ನಿಮಗೆ ಓಟ್ ಹಾಕ್ತೀವಿ, ನಮ್ಮಿಂದ ಇಲ್ಲ, ನಮ್ಮ ಅಪ್ಪ ನಮ್ಮ ತಾತ ಕಾಲಿಂದಾನೇ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು, ಬೇರೆಯವ್ರಿಗೆ ನಾವು ಮಾಡಲ್ಲ. ಮಾಡಿ ಈ ಸತಿನೇ ನಮಗೆ ಇಷ್ಟು ದೊಡ್ಡದು ಮೋಸ ಆಗಿರೋದು. ಅದು ಮುಂಚೆ ಯಾರು ಎಷ್ಟೋ CM ಬಂದರು, ಎಷ್ಟೋ ಪಾರ್ಟಿಗಳು ಬಂದರು, ಯಾವುದು ತೊಂದರೆ ಆಗಿಲ್ಲ ನಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬರೋ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಪಾದಚಾರಿ ಅಂದರೆ ಅವರು ಬರ್ತಾರೆ, ಇಲ್ಲಿ ಮಾರ್ಕೆಟ್ಗೆ ಬರೋದು ಏನಕ್ಕೆ ಹೇಳಿ? ಜನ ಮಾರ್ಕೆಟ್ಗೆ ಬರೋದು ಶಾಪಿಂಗ್ಗೆ ಮೇಡಮ್. ಇಲ್ಲಿ ಬರ್ತಾರೆ, ಬೇರೆ ಕಡೆ ಅವ್ರು ಶೋರೂಮ್ ಹೋಗಲ್ಲ, ಲೂಲು ಮಾಲ್ಗೆ ಹೋಗಿ ಅವ್ರು ತೊಗೊಳ್ಳಲ್ಲ. ದೊಡ್ಡ ಮಾಲ್ಗಳಿಗೆ ಹೋಗಿ ತೊಗೊಳ್ಳೋರೇ ಬರಲ್ಲ. ಇಲ್ಲಿ ಬರೋದು ಏನೋ ಒಂದು 500 ರೂಪಾಯಿ ತೊಗೊಂಡು ಅವ್ರು 2-3 ಮಕ್ಕಳು ಇರ್ತಾರೆ, ಆ 2-3 ಮಕ್ಕಳಿಗೆ ಬಟ್ಟೆ ತೊಗೊಳಕ್ಕೆ ಇಲ್ಲಿ ಬರೋದು ಬಡವರು ಎಲ್ಲ. ಇಲ್ಲಿ ಏನು ಹೇಳಿ, ಶಾಪಿಂಗ್ ಮಾಡೋಕ್ಕೇ ಬರೋದು. ದೊಡ್ಡವರೆಲ್ಲ ಹೋಗ್ತಾರೆ, ಆನ್ಲೈನಲ್ಲಿ ಮಾಡ್ತಾರೆ, ಎಲ್ಲೆಲ್ಲೋ ಅವ್ರಿಗೆ ಇದಿದೆ ಅನುಕೂಲ, ಅಲ್ಲಿ ಮಾಡ್ತಾರೆ. ಇಲ್ಲಿ ಯಾರು ಮಾಡ್ತಾರೆ ಹೇಳಿ? ಬಡವರು ಯಾರಿಲ್ಲ. ಆಟೋ ಡ್ರೈವರು ಎಲ್ಲ ನಮ್ಮ ಥರ ಜನ ಬಂದು ಇಲ್ಲಿ ತೊಗೊಳ್ಳೋದು ಬಟ್ಟೆ. ನಾವು ಲಾಭ 500-1000 ತೊಗೊಳ್ಳಲ್ಲ ಮೇಡಮ್. ಇಲ್ಲಿ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಸಿಗದ್ರೆ ಬನ್ನಿ ಅಕ್ಕ ಅಂತ ಕರೆದಿ ಅವ್ರಿಗೆ ಎಲ್ಲ ಕೊಟ್ಟು ಕಳಿಸ್ತೀವಿ. ಇವಾಗ ಈ ಬಟ್ಟೆ ಮಾರಬೇಕಾದ್ರೆ ಎಷ್ಟಿತ್ತು ಮೇಡಮ್? ಇದೆಲ್ಲ ನಮಗೆ ಬರೋದೇ ಕಮ್ಮಿ ಅಂದರೆ 200 ಮೇಲೆ. ನಾವು ಮಾಡ್ತಾ ಇದ್ದೀವಿ 250.
230ಗೂ ಕೊಟ್ಬಿಡ್ತಾ ಇದ್ವಿ. ಹೋಗ್ಲಿ ಬಿಡಪ್ಪ, ಅವರು ಬಡವ್ರು, ನಾವು ನಮ್ಮ ಥರಾನೇ ಅವರು ಅಂತ ನಾವು ಅರ್ಥ ಮಾಡ್ಕೊತಾ ಇದ್ವಿ ಮೇಡಮ್. ಇಲ್ಲಿ ನಾವು ಮೋಸ ಮಾಡಿ ಜಾಗ ಇಟ್ಕೊಳ್ಳಿಲ್ಲ. ಇದು ದಯವಿಟ್ಟು ಯೂಟ್ಯೂಬರ್ಸು ಅವ್ರು ಇವ್ರು ಬರ್ತಾ ಇದ್ದಾರೆ, ಇಲ್ಲಿ ಬರ್ದು ನೋಡಿ ಕೃಷ್ಣ ಬೇಡಗೌಡ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಅವ್ರ ಮನೆಯಲ್ಲಿ ಒಂದು ದಿವಸ ಅವ್ರ ಮನೆ ಹಾಳಾಗಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ನೋವಾಗಿದೆ, ಎಷ್ಟು ಕಷ್ಟ ಆಗಿದೆ, ಎಷ್ಟು ಫ್ಯಾಮಿಲಿ ಬೀದಿಗೆ ಬಂದಿದೆ ಅಂತ. ಕಮ್ಮಿ 150 ಅಂಗಡಿ ಇಲ್ಲಿಗಲ್ಲಿ ಇತ್ತು ನಮ್ಮದು. ದಯವಿಟ್ಟು ಅದನ್ನ ನೀವು ಕರೀರಿ. ನಮ್ಮ ದೊಡ್ಡವ್ರು ಯಾರ್ಯಾರಿದ್ದಾರೆ ಅಲ್ಲಿ ಬರ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬರ್ತಾರೆ. ಮೋಸ ನಾವು ಸರ್ಕಾರಕ್ಕೂ ಮಾಡಿಲ್ಲ, ಜನರಿಗೂ ಮಾಡಿಲ್ಲ. ನಾವು ನಮ್ದು ಏನಿದೆ ಅದು ಅಷ್ಟೇ ಮಾಡ್ಕೊಂಡು ಇದ್ದಿದ್ದು ನಾವು. ನಿಮ್ದು ಅಂಗಡಿ ಇಲ್ವಲ್ಲ, ಈಗ ಫುಟ್ಪಾತ್ ಅಲ್ಲಿ ಮಾಡ್ತಾ ಇದ್ದೀರಾ ಮೇಡಮ್, ಇವಾಗ 150 ಎಷ್ಟಕ್ಕೆ ತಗೊಳ್ತಾರೆ? 150 ಸೇಲ್ ಮಾಡಿದ್ರೆ ಅದರಲ್ಲಿ ಏನು ಬಾರ್ಗಿಂಗ್ ಕೇಳ್ತಾ ಇದ್ದಾರೆ. ಇವಾಗ್ಲೂ ನಮಗೆ ಲಾಸ್ ಇದು 150 ರೂಪಾಯಿಗೆ ಮಾರ್ಕೊಂಡು ಮಳೆ ಬಂದ್ರೆ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ. ಊಟ ಇಟ್ಕೊಂಡಿದ್ದೀರಲ್ಲ ಸರ್. ಇನ್ನೊಂದು ಪ್ರಾಬ್ಲಮ್ ನೋಡಿ ಮೇಡಮ್, ಇಲ್ಲಿ ಎಲ್ಲ ಕಡೆ ಇವರು ಟಾಪ್ಸು ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಯಾರಿಗೋಸ್ಕರ? ಜನರಿಗೋಸ್ಕರ ಮಾಡಿರೋದು ಇದು ಜನರಿಗೋಸ್ಕರ ಮಾಡಿರೋದು. ಜನರಿಗೇನೆ ಕಷ್ಟ ಆಗ್ತಾ ಇದೆ. 2 ದಿವಸದಿಂದ ಮಳೆ ಬರ್ತಾ ಇದೆ, ತುಂಬಾ ಜೋರಾಗಿ ಮಳೆ ಇದೆ. ಚಿಕ್ಕ ಮಕ್ಕಳು ಎತ್ಕೊಂಡು, ಪುಟಾಣಿ ಮಕ್ಕಳು ಎತ್ಕೊಂಡು ಮಳೆಯಲ್ಲಿ ಎಲ್ಲ ನಿಂತ್ಕೊಳ್ಳಲ್ಲ ಅಂದ್ರೆ ಜಾಗನೇ ಇಲ್ಲ. ಎಲ್ಲೋಗಿ ನಿಂತ್ಕೊಂತಾರೆ? ಅವ್ರು ವ್ಯವಸ್ಥೆ ಮಾಡಿದಾರ? ನಿಮ್ಮ ಅಂಗಡಿಗಳು ಬಂದು ಸೇಫ್ಟಿ ಅಂಗಡಿ ಮುಂದೆ ಬಂದು ನಿಂತ್ಕೊಂಡ್ರೆ ನಾವು ಚಿಕ್ಕ ಮಕ್ಕಳು ನೋಡಿ, ಅಕ್ಕ ಬನ್ನಿ ಸೈಡಲ್ಲಿ ನಿಂತ್ಕೊಳ್ಳಿ ಅಕ್ಕ, ಮಳೆ ಬರ್ತಾ ಇದೆ ಅಂತ ನಾವು ಕರಿತಾ ಇದ್ವಿ. ಅವರು ಬರ್ತಾ ಇದ್ರು. ಬಂದು ಜನ ಎಲ್ಲ ಮಳೆ ನಿಂತಾದ್ಮೇಲೆ ಹೋಗ್ತಾ ಇದ್ರು. ಇವಾಗ ಅದು ಆಗೋದೇ ಇಲ್ಲ. ನಾನೇ ಏನು ಮಾಡಿದ್ದೀನಿ, 1.5 ಕಿಲೋಮೀಟರ್ ಹೋಗಿದ್ದೀನಿ 2 ವೀಲರಲ್ಲಿ ಓಡಿಸ್ಕೊಂಡಿದ್ದೀನಿ. ಜೋರ ಮಳೆ, ಎಲ್ಲಾದರೂ ನಿಂತ್ಕೊಳ್ಳೋಣ ಅಂತ ನೋಡ್ತಾ ಇದ್ರೆ ಎಲ್ಲೂ ಟಾಪ್ಸೇ ಇಲ್ಲ, ಎಲ್ಲ ಕಿತ್ತಾಕ್ಬಿಟ್ರು. ಇವರೆಲ್ಲ ಆಫೀಸಲ್ಲಿ ಇದು AC ಕಾರಲ್ಲಿ AC ಕುತ್ಕೊಂಡಿರೋ ಬಡವ ಜೀವನ ಏನಾಗಬೇಕು, ಎಲ್ಲೋಗ್ಬೇಕು ಅವರು? ಅದು ಯೋಚನೆ ಮಾಡಿ ಸರ್. ನಿಮಗೆ ಅಧಿಕಾರ ಇದೆ, ಪವರ್ ಇದೆ ಅಂತ ಮಿಸ್ಯೂಸ್ ಮಾಡಕ್ಕೆ ದಯವಿಟ್ಟು ಹೋಗಬೇಡಿ. ಬಡವರು ಇದ್ದಾರೆ, ಶ್ರೀಮಂತರು ಅವ್ರು ಬಿಡಿ, ಅವ್ರು ಬಡವರು ಯೋಚನೆ ಮಾಡಲ್ಲ. ಶ್ರೀಮಂತರು ನಿಮ್ಗೆ ಓಟು ಹಾಕಲ್ಲ. ಫಸ್ಟ್ ಆಫ್ ಆಲ್ ಅದಿದೆ. ಮಾತುಕತೆ ಅವರೇ ಮಾಡೋದು. ನೋಡಿ, ಇಷ್ಟು ಮನೆಗಳು, ದಯವಿಟ್ಟು ಹೇಳ್ತೀನಿ, ರಿಕ್ವೆಸ್ಟ್ ಮಾಡಿ, ಇಷ್ಟು ಮನೆಗಳು ಹಾಳಾಗೋಗಿದೆ. ಮೊನ್ನೆ ಎಲ್ಲೋ ಪ್ರೋಗ್ರಾಮಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ? ಅದು ಶಾಪ ಅಲ್ಲ ಮೇಡಮ್ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಬೇರೆ ದೇಶದಿಂದ ಬಂದಿಲ್ಲ, ಬೇರೆ ಸ್ಟೇಟಿಂದ ಬಂದಿಲ್ಲ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು, ನಮ್ಮ ತಾತ ತಂದೆ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋರು ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಇವಾಗ ಬೇರೆ ಸ್ಟೇಟಲ್ಲಿ ಹೋಗಿ ನಾವು ಮಾಡೋಕ್ಕಾಗತ್ತಾ? ನಮ್ಮ ಕರ್ನಾಟಕ ಅಂತ ನಾವು ಹೃದಯಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರೋದು ಇದು ಸ್ಟೇಟ್. ಇದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಮನೆ ಇಲ್ಲಿ ಇರೋದು. ನಮ್ಮ ಮನೆ ನೋಡಿ, ಬೆಳಗ್ಗೆ ಆದ ತಕ್ಷಣ ನಾವು ಬರ್ತೀವಿ, ದೇವ್ರ ಹೆಸರು ಅಲ್ಲ ಹೆಸರು ಹೇಳ್ಕೊಂಡು ಅಂಗಡಿ ತೆಗಿತೀವಿ. ಕೆಳಗಡೆ ಮುಂದ್ಗಡೆ ಎಲ್ಲ ಗಲೀಜಿದ್ರೆ ಕ್ಲೀನಾಗಿ ನೀಟ್ ಮಾಡ್ತೀವಿಲ್ಲ ಹೇಳಿ? ಕ್ಲೀನಾಗಿ ಮಾಡಿ ಜನ ಓಡಾಡೋಕ್ಕೂ ಕ್ಲೀನಾಗಿರಲಿ ಅಂತ ನಾವು ಮಾಡ್ತೀವಿ. ಮಾಡಿಬಿಟ್ಟು ನಾವು ಅಂಗಡಿ ಓಪನ್ ಮಾಡ್ತೀವಿ. 11 ಗಂಟೆವರೆಗೂ ನಾವು ಇಲ್ಲೇ ಇರ್ತೀವಿ. ಯಾರು ಒಂದು ಹೆಣ್ಮಗು ಬಂದ್ರೂ ಆರಾಮಾಗಿ ಇಲ್ಲಿಂದ ಪಾಸ್ ಆಗ್ಬೋದಾಗಿತ್ತು. ಅಂಗಡಿಗಳು ಇದೆ, ಜನರು ಇದ್ದಾರೆ, ಹೋಗ್ಬೋದು ಅಂತ. ಇವಾಗ 8 ಗಂಟೆ ಆಗಿದ್ರೆ ಇಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅಷ್ಟು ಇದಾಗಿ ಲೈಟ್ಸು ಇಲ್ಲ, ಸರಿಯಾಗಿ ನೋಡೋಕ್ಕಾಗಲ್ಲ ಮೇಡಮ್. ಇಲ್ಲಿ ಇವಾಗ ಹೆಣ್ಮಗು ಸೇಫ್ ಇದೆಯಾ? ಇಲ್ಲಿ ಎಲ್ಲ ಹುಡುಗರು ಇಂಜೆಕ್ಷನ್ ತೊಗೊಂಡು ಡ್ರಗ್ಸು ಅದು ಇದು ಏನೇನೋ ಮಾಡ್ಕೊಂಡು ಗಾಂಜಾ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಮುಂದೆ ಒಂದು ಹೆಣ್ಮಗು ಹೋದ್ರೆ ಅವ್ರು ಸೇಫ್ ಇದೆಯಾ? ಅದು ಯೋಚನೆ ಮಾಡಿದ್ದೀರಾ ನೀವು? ಅಂಗಡಿಗಳಿತ್ತು, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇದು ನೋಡಿ, ಕಾಂಪೌಂಡ್ ಇದು ಕೊಟ್ಟಿರೋದು ಆವಾಗಿಂದ ಇದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರಿ. ಇವಾಗ ಇವರು ನಾವು ನಂಬ್ಕೊಂಡು ಬಂದು ಇವರು ಈ ಥರ ಕಿತ್ತಾಕ್ಬಿಟ್ರೆ ಎಲ್ಲಿ ಹೋಗೋದು? ಯಾರ ಹತ್ರ ನ್ಯಾಯ ಕೇಳೋದು ಹೇಳಿ? ಫೈನಲ್ ಆಗಿ ದಯವಿಟ್ಟು ಸರ್ ಇದು ಸ್ಟಾಪ್ ಮಾಡಿ. ಬಡವ್ರ ಜೀವನ ತುಂಬ ಕಷ್ಟ ಆಗಿಬಿಟ್ಟಿದೆ. ಮುಂದೆ ನಾವು ನೆನ್ಸ್ಕೊಳ್ತೀವಿ ನಿಮ್ಮ ಸರ್ಕಾರ ಇರಲಿ ಅಂತ. ನೀವು ಈ ಥರ ಮಾಡ್ತಾ ಇದ್ರೆ ನಮ್ಮ ಮನಸ್ಸೆಲ್ಲ ಒಡೆದೋಗುತ್ತೆ, ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಬಂದ ತಕ್ಷಣ ಹೋಗಿ ಪ್ರೆಸ್ ಮಾಡೋಕೆ ಓಟ್ ನಮಗೂ ಆಗತ್ತಾ? ಮನಸ್ಸಾಗತ್ತಾ ಹೇಳಿ? ಹೋಗಿ ಕಾಂಗ್ರೆಸ್ಗೆ ಓಟ್ ಹಾಕಕ್ಕೆ ನಮಗೆ ಮನಸ್ಸಾಗಲ್ಲ. ಅದರಿಂದ ಏನಾಗುತ್ತೆ? ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ. ಪವರ್ ಇರೋ ಇನ್ನೂ 1.5 ವರ್ಷ ಇವ್ರ ಟೈಮ್ ಇದೆ. 1.5 ವರ್ಷ ಅಲ್ಲಿ ಇವ್ರು ಬಂದು 2-3 ತಿಂಗಳು ಅಲ್ಲಿ ಈ ಥರ ಕಷ್ಟ ಕೊಟ್ಬಿಟ್ರೆ, ದಯವಿಟ್ಟು ನೀವು ಶ್ರೀಮಂತರು, ನಿಮ್ಮದು ಎಲ್ಲ ದೊಡ್ಡದಿದೆ, ಏನೇನೋ ಇದೆ ನಿಮ್ಮದು, ನಮಗೂ ಬೇಕಾಗಿಲ್ಲ. ನಾವು ಮಾಡ್ತಾ ಇರೋದು 500-600ಗೆ ನಾವು ಇಲ್ಲಿ ಜೀವನ ಮಾಡ್ಕೊಂಡು ನಮ್ಮ ಮನೆ 500-600 ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋದರೆ ನಮ್ಮ ಫ್ಯಾಮಿಲಿ ಖುಷಿಯಾಗಿರ್ತಾರೆ. ಅದೇ ನೀವು ಹೊಡ್ಕೊಂಡು ಅದೇ ಹೊಡೆದ್ಬಿಡ್ತೀವಿ, ಅದೇ ಇರಬಾರ್ದು ಅಂದರೆ ನೀವೆಲ್ಲ ದೊಡ್ಡವರು. ಎಷ್ಟೋ ನಿಮ್ಮ ಹತ್ರ ದುಡ್ಡು ಇರ್ತದೆ, ನಮ್ಮ ಹತ್ರ ಇಲ್ಲ. ನಾವು ಸಾಲ ಪಾಲ ಮಾಡಿ ಇದು ಇದೆ ನೋಡಿ ಸಾಲ. ಅವರೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಏನಪ್ಪ ಆಯಿತು, ಏನಾಯಿತು, ನಮಗೆ ಕೊಡಬೇಕಲ್ಲ ಕಾಸು, ಎಲ್ಲಿಂದ ತೊಗೊಂಡು ಬಂದು ಕೊಡೋದು? ಏನು ಕಳ್ತನ ಮಾಡಬೇಕಾ ನಾವು? ಎಲ್ಲಿಂದ ಮೇಡಮ್ ತೊಗೊಂಡು ಬಂದು ಕೊಡಬೇಕು? ಕಳ್ತನ ಮಾಡಬೇಕಾಗತ್ತೆ ಅಂದರೆ ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿಲ್ಲ ಕಳ್ತನ ಮಾಡಪ್ಪ ಅಂತ. ಅದು ಹೇಳ್ಕೊಟ್ಟಿದ್ರೆ ನಮಗೆ ಜೊತೆ ಈ ಥರ ಮೋಸ ಆಗ್ತಾ ಇರಲಿಲ್ಲ. ನಾವು ಎಲ್ಲೋ ಏನೋ ಮಾಡಿಕೊಂಡು ಜೀವನ ಮಾಡ್ತಾಯಿದ್ವಿ. ನಾವು ಬಂದು ಕಷ್ಟಪಡೋದು. ಇದು ಚೀಲ ಇದೆ ನೋಡಿ, ಇನ್ನೂ ದೊಡ್ಡದಾಗತ್ತೆ, ಎತ್ಕೊಂಡು ಹೋಗ್ತೀವಿ ನಾವು. ಮಿನಿಸ್ಟರ್ಗಳು ಎತ್ಕೊಂಡು ಹೋಗಲ್ಲ ಮೇಡಮ್. ಅದು ಮಿನಿಸ್ಟರ್ ಅವ್ರ ಲೈಫಲ್ಲಿ ಎತ್ತಿರಲ್ಲ. ನಾವು ಇದ್ವಿ ಎತ್ಕೊಳ್ತೀವಿ. ಮಳೆ ಬಂದರೆ ಏನು ವ್ಯವಸ್ಥೆ ಮಾಡಿದ್ದಾರೆ ತೋರಿಸಿ. ಏನಾದರೂ ಇದೆಯಾ ಇಲ್ಲಿ? ಮಳೆ ಬಂದರೆ ಇಲ್ಲಿ ಇರೋದು ಹಾಸ್ಪಿಟಲ್ಸ್ಗಳು, ಪೇಷಂಟ್ ಅವರು ಓಡ್ತಾರೆ, ಇಲ್ಲಿ ನಡೀತಾರೆ. ಡೆಲಿವರಿ ಹಾಸ್ಪಿಟಲ್ ಇದೆ ಇಲ್ಲಿ. ಚಿಕ್ಕ ಮಗುನ ಎತ್ಕೊಂಡು ಡೆಲಿವರಿ ಆದ ತಕ್ಷಣ ಅವ್ರು ಹೋಗ್ತಾರೆ. ಇದು ಫಸ್ಟ್ ಆಫ್ ಆಲ್ ಮಾರ್ಕೆಟ್. ಇದು ಮಾರ್ಕೆಟ್ಗೆ ಬರೋ ಜನ ಏನೋ ಶಾಪಿಂಗ್ ಮಾಡೋಣ ಅಂತ ಬರೋದಿಲ್ಲ.
ಅದು ಶಾಪಿಂಗ್ ಮಾಡೋಕ್ಕೂ ಅವ್ರಿಗೂ ಇಲ್ಲ ಅಂದರೆ ಬಡವರು ಅವರು ಎಲ್ಲೋಗ್ಬೇಕು, ನಾವು ಎಲ್ಲೋಗ್ಬೇಕು, ನಮ್ಮ ಜೀವನಗಳಿಗೆ ಏನಾಗಬೇಕು ಹೇಳಿ.